ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ದೇವರೆಲ್ಲರನ್ನೂ ಚೆನ್ನಾಗಿ ಇಡ್ತಾರೆ, ಚೆನ್ನಾಗಿ ಇಟ್ಟಿರ್ತಾರೆ, ಮುಂದೆನೂ ಚೆನ್ನಾಗಿಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ಇರೋದೇ ನಮ್ಮ ರಕ್ಷಣೆ ಮಾಡೋಕ್ಕೆ. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಡೋನರ್ಗಳೇ, ಇದೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ, ನನ್ನ ಅಕೌಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ ದೇವರ ಆಶೀರ್ವಾದ ಪಡೀರಿ. ಹಾಗಿದ್ರೆ ತಡ ಮಾಡಿದಿರಾ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. I believe in God our Father, I believe in Christ the Son, I believe in the Holy Spirit. ಇವತ್ತಿನ ಅಧ್ಯಾಯ ವಿಮೋಚನಾ ಕಾಂಡದಿಂದ 14ನೇ ಅಧ್ಯಾಯ ವಚನ 21ರಿಂದ 22. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಸೊ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಈ ರೆಡ್ ಓಷನ್, ಕೆಂಪು ಸಮುದ್ರ ಬಗ್ಗೆ ಸ್ಟೋರಿ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ದವರು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಸಿಗುತ್ತೆ. ಅಥವಾ ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೋಶೆ ಅನ್ನೋರು ಒಬ್ಬರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಅವ್ರಿಗೆ ದೇವ್ರ ಮೇಲೆ ತುಂಬ ಭಕ್ತಿ ಇತ್ತು. ಇವರು ಫರೋಹ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಈ ಇಸ್ರೇಲ್ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರವಾಗ ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಮುದ್ರದ ಕಡೆ ಹೋಗ್ತಾರೆ. ಹಿಂದೆ ಅವ್ರ ಸೈನ್ಯ, ಮುಂದೆ ಓಷನ್, ಎಲ್ಲಿ ಹೋಗ್ತಾರೆ. ಸೊ ಅವರು ದೇವ್ರ ಕಡೆ ಈ ಥರ ಕೈ ಎತ್ತಿ ಚಾಚಿ ಬೇಡ್ತಾರೆ. ಆಗ ಸಮುದ್ರ ಎರಡು ಇಬ್ಬಾಗ ಆಗಿ ಹಂಗೆ ರೋಡ್ ಕಾಣುತ್ತೆ ಅವ್ರಿಗೆ. ಆ್ಯಕ್ಚುಲಿ ಸಮುದ್ರನ ಇಬ್ಬಾಗ ಮಾಡಿದ್ರೆ ಅಲ್ಲಿ ಉಳಿಯೋದಿನ್ನೇನು, ಖಾಲಿ ಭೂಮಿ. ಅದೊಂದು ರೋಡ್ ಪ್ಯಾತ್ ಥರ ಕಾಣುತ್ತೆ ಅವ್ರಿಗೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ಅವರೆಲ್ಲ ದಾಟೋದ್ಮೇಲೆ ಸಮುದ್ರ ಅಗೇನ್ ಮತ್ತೆ ಮೊದಲು ಹೆಂಗಿತ್ತು ಹಂಗೆ ಬರುತ್ತೆ. ಇವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದವರೆಲ್ಲ ಸಮುದ್ರದ ಪಾಲಾಗ್ತಾರೆ. ಸೊ ಈ ವಾಚನದಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ನೋಡಿ ಡೋನರ್ಗಳೇ, ನಾವು ಈ ಇಸ್ರಾಯೇಲರ ಜನರ ಥರನೇ ಹಿಂದ್ಗಡೆ ನಮಗೆ ಎಷ್ಟೋ ಆಪತ್ತುಗಳು ಬರ್ತಾ ಇರುತ್ತೆ. ಅದರಿಂದ ತಪ್ಪಿಸ್ಕೊಳಕ್ಕೆ ಮುಂದೆ ಹೋಗ್ತೀವಿ, ಬಟ್ ಮುಂದೆ ಒಂದು ಪ್ರಾಬ್ಲಮ್ ಇರುತ್ತೆ. ಅಷ್ಟೇ ನಾವು ಮುಳುಗೋದ್ವಾ ಅನ್ನೋಷ್ಟರಲ್ಲೇ ಆ ದೇವರು ಒಂದು ಅದ್ಭುತ ಮಾಡ್ತಾರೆ. ಹೆಂಗೆ ಆ ಸಮುದ್ರನ ಇಬ್ಬಾಗ ಮಾಡಿದ್ರು, ನಮ್ಮ ಪ್ರಾಬ್ಲಮ್ಗಳ್ನ ಅದೇ ಥರ ಇಬ್ಬಾಗ ಮಾಡ್ತಾರೆ. ನಾವು ನಂಬಿಕೆ ಇರಬೇಕು. ಆವಾಗಲೇ ನಾವು ಆ ಇಸ್ರಾಯೇಲ್ ಅವ್ರ ಥರ ಕಣ್ಣು ಮುಚ್ಚಿ ಆ ದೇವ್ರನ್ನ ನಂಬಿ ಹೆಂಗೆ ಹೋದ್ರೋ ಹಾಗೆ ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ಇದಕ್ಕೆ ನಾವು ಮಾಡಬೇಕಾಗಿರೋದು ಇಷ್ಟೇ, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನನಗೆ ನನ್ನ ಕುಟುಂಬಕ್ಕೆ ಬಂದಿರೋ ಈ ಕಷ್ಟನ ಸಮುದ್ರನ ದಯವಿಟ್ಟು ಇಬ್ಬಾಗ ಮಾಡಿ ನಾನು ಸರಾಗವಾಗಿ ನನ್ನ ಜೀವನದಲ್ಲಿ ಮುಂದೆ ನಡೆಯಲಿ ಅಂತ, ಆ ಒಂದು ಅದ್ಭುತ ನೀವು ಮಾಡ್ತೀರಾ ಅಂತ ಒಂದು ನಂಬಿಕೆ ಇರಲಿ. ನನ್ನ ಎಲ್ಲ ಈ ಅಡಚಣೆ, ಭಯ, ಸಮಸ್ಯೆಗಳು ಎಲ್ಲದರಿಂದ ನನ್ನ ಪಾರು ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಅದ್ಭುತ ಮಾಡೋವ್ರಿಗೂ ನಿಮ್ಮಲ್ಲಿ ಆ ನಂಬಿಕೆ ಸ್ಟ್ರಾಂಗ್ ಆಗಿರಲಿ ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತ ದೇವರು ನಮ್ಮ ಮುಂದೆ ಇರೋ ಕಷ್ಟ ಅನ್ನೋ ಆ ಸಮುದ್ರ ಏನಿದೆ ಇಬ್ಬಾಗ ಮಾಡೇ ಮಾಡ್ತಾರೆ. ನಾವು ಜೀವನದಲ್ಲಿ ನಮ್ಮ ಗುರಿ ಮುಟ್ಟಕ್ಕೆ ಸಹಾಯ ಮಾಡ್ತಾರೆ. ಸೊ ಡೋನರ್ಗಳೇ, ಇವತ್ತಿನ ಈ ವಚನ ನಿಮ್ಮೆಲ್ಲರ ಮನೆ ಹಾಗೂ ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮಗೂ ಒಂದಷ್ಟು ಸಮಾಧಾನಕರ, ನಿಮಗೆ ಇನ್ನಷ್ಟು ಪಾಸಿಟಿವ್ ಮಾತುಗಳನ್ನಾಡಿ, ಇನ್ನಷ್ಟು ಹುರುಪು, ಇನ್ನಷ್ಟು ಛಲ ತರಿಸೋ ಮಾತುಗಳನ್ನಾಡೋಕ್ಕೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಎ ಹ್ಯಾಪಿ ಡೇ, ಹ್ಯಾವ್ ಎ ಬ್ಲೆಸ್ಡ್ ಡೇ. ಸಿಗೋಣ.